ಸುನಿಲ್, ನಮ್ಮ ಪಾಲಿನ ಕಡುವೈರಿ ಶಕ್ತಿಯಾಗಿರೋನು ಜೈಲಿನ ಅತಿಥಿ. ಅಣ್ಣ, ನಮ್ಮನ್ನು ಎದುರು ಹಾಕಿಕೊಂಡವರು ಎಂದು ನೆಮ್ಮದಿಯಿಂದ ಬದುಕಲು ಸಾಧ್ಯವಿಲ್ಲ. ಅಂತೆಯೇ ತಮ್ಮ ಜೈಲಿಗೆ, ಅಣ್ಣ ಬೀದಿಗೆ. ನಮ್ಮ ಮಾತು ಕೇಳಿದರೆ ಭೀಮ ಅರಮನೆಯಲ್ಲಿ ಮೆರೆಯುತ್ತಿದ್ದ, ಈಗ ಹುಲ್ಲು ಗುಡಿಸಿನಲ್ಲಿ ಜೀವಿಸುತ್ತಿದ್ದಾನೆ. ಅಣ್ಣ, ನಾವು ಕಲಿಯುಗದ ಪ್ರಚಂಡ ಖಳನಾಯಕರೆಂದು ಈ ಊರಿನ ಭಿಕಾರಿಗಳಿಗೆ ತಿಳಿಯಬೇಕಾದರೆ ಗೀರಬೇಕು ಕಡ್ಡಿಯನ್ನ, ಸುಡಬೇಕು ಬಡವರನ್ನ. ಹೌದು ಸುನೀಲ್, ಹೌದು. ನಮ್ಮ ಪಾಲಿನ ಕಡವೈರಿಗಳು ಎದುರು ನಿಂತಿದ್ದಾರೆಂದರೆಂದೇ ಅವರಿಗೆ ನಾವು ತಕ್ಕ ಪಾಠ ಕಲಿಸಲೇಬೇಕು. ಅಣ್ಣ, ಅದಕ್ಕೂ ಮೊದಲು ಆ ಹುಲ್ಲಿನ ಗುಡಿಸಲಲ್ಲಿ ಬಾಳುತ್ತಿರುವ ಆ ಭಿಕಾರಿ ಭೀಮ ಮತ್ತವನ ಸೊಸೆ ಕಾವೇರಿಯನ್ನು ಬೀದಿಗೆ ತರಬೇಕಣ್ಣ. ಕಾವೇರಿ, ಪುಟ್ಟದೇಳುವ ನಿನ್ನ ಸೌಂದರ್ಯವನ್ನು ಸವೆಯಲು ಬಂದರೆ ಸಹಕರಿಸದೆ ತಪ್ಪಿಸಿಕೊಂಡೆಯಲ್ಲ, ಅದರ ಸೇಡಿನ ಫಲವೇ ಇಂದು ನೀವು ವಾಸಿಸುತ್ತಿರುವ ಗುಡಿಸಲಿಗೆ ಬೆಂಕಿ. ಇಂದು ನಾವಿಡುವ ಬೆಂಕಿಯಿಂದ ಬರಬೇಕು ನೀವಿಬ್ಬರು ಬೀದಿಗೆ. ನೀವು ಪಡುವ ಕಷ್ಟವನ್ನು ನಾವು ನೋಡಿ ಕೇಳಬೇಕು ಸ್ವರ್ಗದಲ್ಲಿ. ರೂಪ, ನಿನ್ನ ಜೊತೆ ಸ್ವಲ್ಪ ಮಾತನಾಡಬೇಕಿತ್ತು. ಏನು ವಿಷಯ? ಇಂದು ಶಕ್ತಿ ಜೈಲಿನಿಂದ ಬಿಡುಗಡೆಯಾಗಿ ಬರುತ್ತಿದ್ದಾನೆ, ಅದಕ್ಕೆ ವಿಷಯ ತಿಳಿಸೋಣವೆಂದು ಬಂದೆ. ಅಲ್ಲ ಮುತ್ತು, ಅವನನ್ನ ಜೈಲಿನಿಂದ ಬಿಡುಗಡೆ ಮಾಡುವ ಮೊದಲು ಅಲ್ಲೇ ಜೈಲಿನಲ್ಲಿ ಕೊಳೆಯುವಂತೆ ಮಾಡಬಾರ್ದ? ಹಾಗೆ ಮಾಡಲು ಬರುವುದಿಲ್ಲ ರೂಪ. ಕಾನೂನನ್ನು ಮೀರಿ ನಾವು ನಡೆಯುವಂತಿಲ್ಲ. ಏನೋ ನೀನು ನನಗೆ ಬೇಕಾದವಳೆಂದು 1 ತಿಂಗಳ ಹಿಂದೆ ಬಿಡುಗಡೆಯಾಗಬೇಕಿದ್ದ ಆ ಶಕ್ತಿಯನ್ನು ಇಲ್ಲಿಯವರೆಗೆ ಜೈಲಿನಲ್ಲಿ ಇಟ್ಟಿದ್ದೆ. ಮತ್ತು ನೀನು ಅವನನ್ನ ಜೈಲಿನಲ್ಲಿ ಇಟ್ಟಿದ್ದಕ್ಕಾಗಿ ಇಲ್ಲಿ ಭೀಮಣ್ಣ ಹಾಗೂ ಕಾವೇರಿನ ಮನೆ ಬಿಡಿಸಲಿಕ್ಕೆ ಸಾಧ್ಯವಾಯಿತು. ನೀನು ತುಂಬಾ ಕಿಲಾಡಿ ಹೆಣ್ಣು ರೂಪ. ಹೌದು, ಈಗ ಶಕ್ತಿ ಬಂದು ಕಾವೇರಿ ಮತ್ತು ಭೀಮಣ್ಣ ಎಲ್ಲೆಂದು ಕೇಳಿದರೆ ಏನು ಹೇಳುವೆ? ಚೈಚೆ, ಸಮಯಕ್ಕೊಂದು ಸಂಚು ರೂಪಿಸುವ ಈ ರೂಪಾಳಿಗೆ ಆ ಶಕ್ತಿಯ ಮಾತೇನು ದೊಡ್ಡದಲ್ಲ ಬಿಡು. ರೂಪ, ನಿಜವಾಗಲು ನೀನು ಗಂಡದ ಹೆಣ್ಣು. ಹೌದು, ನೀನು ಭೀಮಣ್ಣ ಮತ್ತು ಕಾವೇರಿ ಮಧ್ಯೆ ಕಟ್ಟಿದ ಕಟ್ಟುಕತೆಯನ್ನು ಆ ರಾಮು ನಂಬಿದನೇನು? ನಂಬಲೇಬೇಕು. ಯಾಕೆಂದ್ರೆ ನನ್ನ ಮಾತಿನ ಮನಸ್ಸಿಗೆ ಬೀಳ್ದ ಗಂಡಸರಿಲ್ಲ ಈ ಸಮಾಜದಲ್ಲಿ. ಅಂದಾಗ ನಾನು ಕಟ್ಟಿದ ಕಟ್ಟಕತೆಯನ್ನು ನಂಬಿ ಸ್ವಂತ ಒಡ ಹುಟ್ಟಿದ ಅಣ್ಣನನ್ನೇ ಮನೆಯಿಂದ ಹೊರಗೆ ಹಾಕಿದ ಆ ರಾಮು ಒಬ್ಬ ಮುಠಾಳ ಗಂಡಸು. ಹೋಗಲಿ ಬಿಡು. ಒಟ್ಟಿನಲ್ಲಿ ನಿನ್ನಕ್ಕ ರೇಖಾಳನ್ನು ಕೊಂದವರ ಮೇಲೆ ನಿನ್ನ ಸೇಡು ಇರಿದರೆ ಸಾಕು. ಹೌದು, ನನ್ನ ಸೇಡು ತೀರಲೇಬೇಕು. ಆ ಸೇಡಿಗಾಗಿ ಭೀಮಣ್ಣನ ಮನೆತನ ಸರ್ವನಾಶವಾದ್ರೂ ನಾನು ಚಿಂತೆ ಮಾಡೋದಿಲ್ಲ. ರೂಪ, ನೀನು ತುಂಬಾ ಹುಷಾರಾಗಿ ಹೆಜ್ಜೆಡು. ರಾಮುಗೆ ನಿನ್ನ ಮೇಲೆ ಅನುಮಾನ ಬಂದರೆ ನೀನು ಇಲ್ಲಿಯವರೆಗೂ ಪಟ್ಟ ಶ್ರಮ ವ್ಯರ್ಥವಾಗುತ್ತದೆ. ಸರಿ, ನೀನ್ ಹೇಳ್ದಂತೆ ಆಗ್ಲಿ. ಬಹಳ ದೂರದಿಂದ ಬಂದಿದ್ಯಾ? ಕಾಫಿ, ಟೀ ಏನ್ ಕುಡಿತೀಯಾ? ಏನು ಬೇಡ ರೂಪ. ನೀನು ಒಪ್ಪುವುದಾದರೆ ರಂಬೆ ಊರ್ವಶಿಯರನ್ನು ನಾಚಿಸುವ ನಿನ್ನ ಸೌಂದರ್ಯ, ನವಿಲನ್ನು ನಾಚಿಸುವ ನಿನ್ನ ಹೆಜ್ಜೆಯಿಂದ ಗೆಜ್ಜೆ ಹಾಕಿ ಕುಣಿದು ನನ್ನ ಮನ ತಣಿಸಿದರೆ ಅದೇ ನನಗೆ ಸಂತೋಷ. ನನ್ನ ಅಕ್ಕನ ಸಾವಿಗೆ ಕಾಕಿ ಸಹಾಯ ಮಾಡ್ತಿದೆ ಎಂದಾಗ ಆ ಕಾಕಿಗೆ ಮನ ತಣಿಸುವುದು ನನ್ನ ಧರ್ಮವಲ್ಲವೇ?